ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ, ಆರಾಧನೆಯಾಗಲಿ, ಮಹಿಮೆಯಾಗಲಿ. ಪ್ರೇರೆ ಬನ್ನಿ, ಪ್ರಭು ಯೇಸು ಮಾಡಿದ ಇನ್ನೊಂದು ವಿಶೇಷ ಅದ್ಭುತ ಕಾರ್ಯವೊಂದನ್ನ ಧ್ಯಾನಿಸೋಣ. ಮಾರ್ಕರ ಶುಭ ಸಂದೇಶ ಅಧ್ಯಾಯ 11 ವಾಕ್ಯಗಳು 12-14 ಮತ್ತು 20 ಮುಂದುವರಿದ ವಾಕ್ಯಗಳು. ಪ್ರಭು ಯೇಸು ಈಗಾಗಲೇ ಹೆಸರಗತ್ತೆಯ ಮರಿಯನ್ನೇರಿ ಜೆರುಸಲೇಮಿಗೆ ರಾಜ ಪ್ರವೇಶ ಮಾಡಿರ್ತಾರೆ. ಜನರು ಅವರನ್ನ ಪರಿಶುದ್ಧರು ಓಸಾನ ಅಂತ ಕೂಗಿ ಸ್ವಾಗತ ಮಾಡಿರ್ತಾರೆ. ಆ ಇಡೀ ದಿನ ಪ್ರಭು ಯೇಸು ದೇವಾಲಯದಲ್ಲಿ ಕಳೆದು ತದನಂತರ ಬೆತಾನಿಯಕ್ಕೆ ಹೋಗಿರುತ್ತಾರೆ. ಬೆತಾನ್ಯದಿಂದ ಮರಳಿ ಜೆರುಸಲೇಮಿಗೆ ಬರುವಾಗ ದಾರಿಯಲ್ಲಿ ಪ್ರಭು ಯೇಸುವಿಗೆ ಹಸಿವಾಗುತ್ತೆ. ಅಲ್ಲೇ ಆ ದಾರಿಯ ಪಕ್ಕದಲ್ಲಿ ಅಂಜೂರದ ಮರ ಒಂದಿರುತ್ತೆ. ಅಲ್ಲಿ ಹೋಗಿ ಅಂಜೂರದ ಮರದಲ್ಲಿ ಏನಾದರೂ ಹಣ್ಣಿರಬಹುದು ಅಂತ ನೋಡಿದಾಗ ಅಲ್ಲಿ ಯಾವುದೇ ಹಣ್ಣಿರುವುದಿಲ್ಲ. ಕೂಡಲೇ ಪ್ರಭು ಯೇಸು ಆ ಮರವನ್ನ ನೋಡಿ, ಇನ್ನೆಂದಿಗೂ ನಿನ್ನ ಹಣ್ಣನ್ನು ಬೇರೆ ಯಾರು ತಿನ್ನದಂತಾಗಲಿ ಅಂತ ಹೇಳ್ತಾರೆ. ಶಿಷ್ಯರು ಮಾತುಗಳನ್ನ ಕೇಳಿಸಿಕೊಳ್ತಾರೆ. ಜೆರುಸಲೇಮಿಗೆ ಹೋಗಿ ಮತ್ತೆ ಹಿಂತಿರುಗುತ್ತಾರೆ. 2ನೇ ದಿನ ಅದೇ ದಾರಿಯಲ್ಲಿ ಬರುವಾಗ ಆ ಮರ ಸಂಪೂರ್ಣವಾಗಿ ಒಣಗಿ ಹೋಗಿರುತ್ತೆ. ಶಿಷ್ಯರು ಆಶ್ಚರ್ಯಚಕಿತರಾಗ್ತಾರೆ. ಯಾಕೆಂದ್ರೆ 1ನೇ ದಿನ ಯೇಸು ಸ್ವಾಮಿ ಹೇಳಿದ ಮಾತನ್ನ ಕೇಳಿಸ್ಕೊಂತಾರೆ. ಪೇತ್ರ ಬಂದು ನುಡಿತಾನೆ, ಪ್ರಭುವೇ, ನೀವು ಆ ಮರ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಕೂಡಲೇ ಯೇಸು ಸ್ವಾಮಿ ನುಡಿತಾರೆ, ನೀವು ಪ್ರಾರ್ಥನೆಯಲ್ಲಿ ಏನೇ ಕೇಳಿಕೊಂಡರು ವಿಶ್ವಾಸದಿಂದ ಕೇಳಿಕೊಂಡ್ರೆ ಅದು ಹಾಗೆಯೇ ಆಗುತ್ತೆ. ಈ ಬೆಟ್ಟಕ್ಕೆ ಹೋಗಿ ಸಮುದ್ರಕ್ಕೆ ಬೀಳು ಅಂತ ಹೇಳಿ ಅದು ನಡೆಯುತ್ತೆ ಎಂದು ವಿಶ್ವಾಸಿಸಿದಾಗ ಆ ಬೆಟ್ಟವೂ ಸಹ ನಾವು ಹೇಳಿದ ಮಾತನ್ನು ಕೇಳುತ್ತೆ ಎನ್ನುತ್ತಾರೆ ಯೇಸು ಸ್ವಾಮಿ. ಅಂದ್ರೆ ನಾವು ಪ್ರಾರ್ಥನೆಯಲ್ಲಿ ಕೇಳಿದ್ದನ್ನ ವಿಶ್ವಾಸದಿಂದ ಕೇಳಿದಾಗ ಅದು ದೊರಕುತ್ತೆ ಎಂಬ ದೃಢ ವಿಶ್ವಾಸ ನಮಗಿದ್ದಾಗ ಅದು ಖಂಡಿತವಾಗಲು ಜಾರಿ ಆಗುತ್ತದೆ ಎನ್ನುತ್ತಾರೆ ಪ್ರಭು ಯೇಸು. ಒಂದು ಈ ಸಂದೇಶವೆಂದರೆ, ಆದರೆ ಇನ್ನೊಂದು ಈ ಅದ್ಭುತ ಮೂಲಕ ಪ್ರಭು ಯೇಸು ನುಡಿತಾ ಇದ್ದಾರೆ, ಪ್ರಭು ಫಲವನ್ನ ನಿರೀಕ್ಷೆ ಮಾಡುವಾಗ ಆ ಫಲಗಳನ್ನು ನಾನು ಮತ್ತು ನೀವು ನೀಡುವವರಾಗಬೇಕು. ಹಾಗಾಗಿ ನಾನು ಮತ್ತು ನೀವು ಪ್ರಭು ನಮ್ಮಿಂದ ನಿರೀಕ್ಷಿಸುವ ಫಲಗಳಾದ ಪಶ್ಚಾತ್ತಾಪ, ದಯೆ, ದೀನತೆ, ವಿಧೇಯತೆ, ಪ್ರೀತಿ, ಕ್ಷಮೆ ಇಂತಹ ಫಲಗಳನ್ನ ನೀಡುವವರಾಗೋಣ. ನಾವು ಒಣಗಿ ಹೋಗುವ ಮರ ಆಗುವುದು ಬೇಡ, ಫಲ ನೀಡುವ, ದೇವರು ಮತ್ತು ಇತರರು ನಿರೀಕ್ಷಿಸುವ ಫಲ ನೀಡುವ ಮರಗಳಾಗೋಣ. ಪ್ರಭು ಯೇಸುವೇ ನಮ್ಮನ್ನು ಪ್ರೇರೇಪಿಸಿ ಆಶೀರ್ವದಿಸಿರಿ. ಪರಮ ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್.